ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಮಂಗಳಲೆ ಶಂಭುಲಿಂಗೇಶ್ವರ ದೇವಾಲಯದ ನೂತನ ರಥದ ಲೋಕಾರ್ಪಣೆ, ರಥೋತ್ಸವ ಸುದ್ದಿ ಮಾಹಿತಿಯೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಇಕ್ಕೇರಿ ಸೀಮಾ ವ್ಯಾಪ್ತಿಯ ಮಂಗಳಲೆಯ ಶ್ರೀ ಶಂಭುಲಿಂಗೇಶ್ವರ ದೇವಾಲಯದ ನೂತನ ರಥದ ಲೋಕಾರ್ಪಣಾ ಕಾರ್ಯಕ್ರಮ ಶನಿವಾರ ಬೆಳಗ್ಗೆ ಸಂಪನ್ನಗೊಂಡಿತು. ಕಾರಣಾಂತರಗಳಿಂದ ಕಳೆದ 5 ದಶಕಗಳ ಹಿಂದೆ ರಥೋತ್ಸವ ನಿಂತು ಹೋಗಿದ್ದಲ್ಲದೆ ದೇವಾಲಯವು ಸುಸ್ಥಿತಿ ಕಳೆದುಕೊಂಡಿತ್ತು. ಕಳೆದ ವರ್ಷ ದೇವಾಲಯದ ಪುನರ್ ಪ್ರತಿಷ್ಠಾಪನೆಯ ನಂತರ ಈ ಬಾರಿ ನೂತನ ರಥ ನಿರ್ಮಾಣದೊಂದಿಗೆ ಶನಿವಾರ ರಥೋತ್ಸವ ಪುನಃ ಚಾಲನೆಗೊಂಡಿದೆ. ಈ ಮೂಲಕ ಈ ಶತಮಾನದ ಪ್ರಪ್ರಥಮ ರಥೋತ್ಸವ ಎನ್ನುವ ಹಿರಿಮೆಗೂ ಪಾತ್ರವಾಗಿದೆ. ರಾಮಚಂದ್ರಾಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ನೂತನ ರಥವನ್ನು ಲೋಕಾರ್ಪಣೆಗೊಳಿಸಿರುವುದಲ್ಲದೆ ರಥೋತ್ಸವದ ಆರಂಭದ ಧಾರ್ಮಿಕ ಕಾರ್ಯಕ್ರಮಗಳ ಸಾನ್ನಿಧ್ಯ ವಹಿಸಿ ಮಾರ್ಗದರ್ಶನ ನೀಡಿದರು. ಈ ವೇಳೆ ರಥಾರೋಹಣ, ಧಾನ್ಯವೃಷ್ಟಿ, ಸುವರ್ಣವೃಷ್ಟಿ ಮಹಾಪೂಜೆಗಳು ನಡೆಯಿತು. ನಂತರ ದೇವಾಲಯದ ಆವರಣದಲ್ಲಿ ರಥೋತ್ಸವ ಜರುಗಿತು. ಸೀಮಾ ವ್ಯಾಪ್ತಿಯ ಸದ್ಭಕ್ತರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಅಲ್ಲದೆ ನಂತರ ರಾಜಬೀದಿ ಉತ್ಸವ ಕೂಡ ಜರುಗಿತು. ಶನಿವಾರ ಬೆಳಗ್ಗೆ 6 ಗಂಟೆಯಿಂದಲೇ ರಥೋತ್ಸವ ಸಂಬಂಧಿತ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಂಡಿತ್ತು. ತಾಂತ್ರಿಕರಾದ ಸಮರ್ಥ ಭಟ್, ಅರ್ಚಕರಾದ ಪ್ರಭಾಕರ್ ಭಟ್, ಸತ್ಯನಾರಾಯಣ ಭಟ್ ಸೇರಿದಂತೆ ಅನೇಕ ಪುರೋಹಿತರು, ರಥೋತ್ಸವ ಸಮಿತಿಯ ಪ್ರಮುಖರು, ಸ್ಥಳೀಯರು ಉಪಸ್ಥಿತರಿದ್ದರು. ಸಾಲಿಗ್ರಾಮ ಮೇಳದಿಂದ ಕಾರ್ಕಳದಲ್ಲಿ ನಡೆದ ಬಬ್ರುವಾಹನ ಯಕ್ಷಗಾನ ಪ್ರದರ್ಶನ. ಸುಜನ್ ಗಣೇಶ್ ಹೆಗಡೆ ಗುಂಡುಮನೆಯವರ ಪದ್ಯ, ಶಶಿಕುಮಾರ್ ಆಚಾರಿ ಮದ್ದಲೆ, ರೋಹಿತ್ ಚಂಡೆ, ಪ್ರವೀಣ್ ಗಾಣಿಗ ಕೆಮ್ಮಣ್ಣು ಅವರ ಬಬ್ರುವಾಹನ.
ಸುರಮಂತ್ರಿ ಸುಬುದ್ಧಿಯೊಡನಿಂದ ಈ ಹದನ